ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಬಾಗೇಪಲ್ಲಿ ತಾಲೂಕಿನ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಗಂಟವಾರಪಲ್ಲಿ ಇವರ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಫೋಕ್ಸೋ ಕಾಯ್ದೆ, ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ, ಮಕ್ಕಳ ಸುರಕ್ಷತೆ ಕಾಯ್ದೆ 2012 ಇವುಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರು ಹಾಕುವ ಮೂಲಕ ಅಧಿಕಾರಿಗಳು, ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಉದ್ಘಾಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ವಕೀಲ ವೆಂಕಟನಾರಾಯಣ ಮಾತನಾಡಿ, ಸಮಾಜದಲ್ಲಿ ಹದಿಹರಿಯದ ಮಕ್ಕಳ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯ ಹಾಗೂ ಸರ್ಕಾರದಿಂದ ದೊರೆಯುತ್ತಿರುವ ಸೌಲಭ್ಯಗಳು ಕುರಿತು ಸಂಕ್ಷಿಪ್ತ ಮಾಹಿತಿ ನೀಡಿದ್ದಾರೆ. ಹಾಗೂ ಅಪ್ರಾಪ್ತ ಮಕ್ಕಳ ಮೇಲೆ ಆಗುತ್ತಿರುವಂತಹ ಲೈಂಗಿಕ ದೌರ್ಜನ್ಯಗಳನ್ನು ತಡೆಯಲು ಜಾರಿ ಇರುವ ಪೋಕ್ಸೋ ಕಾಯ್ದೆ 2012 ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಈ ಎರಡೂ ಕಾಯ್ದೆಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿ ನೀಡುವುದರೊಂದಿಗೆ ಅಪ್ರಾಪ್ತ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂದು ಈಗಿನ ಮಕ್ಕಳು ತೊಂದರೆಗೆ ಸಿಲುಕಿ ಶಿಕ್ಷಣ ವಂಚಿತರಾಗಿ ಅಪ್ರಾಪ್ತ ವಯಸ್ಸಿನಲ್ಲಿ ಗರ್ಭಧಾರಣೆ ಮಾಡಿ ಅನೇಕ ಸಮಸ್ಯೆಗಳು ಎದುರಿಸುತ್ತಿರುವ ಬಗ್ಗೆ ತಿಳಿಸಿದ್ದಾರೆ. ನೀವು ತುಂಬಾ ಚುರುಕಾಗಿ ತಯಾರಾಗಿದ್ದೀರಿ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ 2-3ನೇ ಸಲ ಬಂದಾಗ ಯಾವ ರೀತಿ ಈಗ ಜಡ್ಜಸ್ ಆಗಿದ್ದೀರಾ ಅಂತ ನೀವೇನು ಯಾವ ಎಲ್ಲಾ ಸ್ಕೂಲ್ಗಳಿಗೂ ನೀವೇನು ಕಡಿಮೆ ಇಲ್ಲ. ಯಾಕಂದ್ರೆ ವಿಶೇಷವಾಗಿ ನಿಮ್ಗೆ ಇಲ್ಲಿ ಒಳ್ಳೆ ವಾತಾವರಣ ಇದೆ. ಒಂದು ಒಳ್ಳೆ ವಾತಾವರಣ, ಒಳ್ಳೆ ಟೀಚರ್ಸ್ ಇದ್ದಾರೆ, ಮತ್ತೆ ಹಿಡಿತದಲ್ಲಿ ಹಿಡ್ಕೊಳ್ಳುವಂತ ಹೆಡ್ ಮಾಸ್ಟರ್ ಇದ್ದಾರೆ, ಮತ್ತು ನಿಮ್ಮನ್ನ ಶಿಸ್ತಿನ ಸಿಪಾಯಿಗಳಂತ ತಯಾರು ಮಾಡ್ತಾ ಇದ್ದಾರೆ. ನಾನು ನಿಮ್ಗೇನು ಯಾರಿಗೂ ಉಬ್ಬಿಸ್ತಾ ಇಲ್ಲ. ನಿಮ್ಮಲ್ಲಿ ಒಳ್ಳೆ ಅಧಿಕಾರಿಗಳಾಗುವಂತ ವರ್ಚಸ್ಸು ನಿಮ್ಮ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಅದರಿಂದ ಈಗ ನೀವು ಅಷ್ಟೇ ಚೆನ್ನಾಗಿ ಓದಬೇಕು, ಒಳ್ಳೆ ವಿದ್ಯಾರ್ಥಿ ಓದಿ ಒಳ್ಳೆ ಉನ್ನತ ಪದವಿಗಳಿಗೆ ಹೋಗಿ ನಿಮ್ಮ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಏನು ಈಗ ಕಾನೂನು ಎಲ್ಲರಿಗೂ ಗೊತ್ತಿದೆ. ನೀವು ಯೂನಿಫಾರ್ಮ್ ಹಾಕಿರೋದು ಕೂಡ ಒಂದು ಕಾನೂನೇ. ಯಾಕೆ ಎಲ್ಲ ಬಡವರು, ಶಾಹುಕಾರರು, ಅವರು ಮಧ್ಯಮ ವರ್ಗದವರು, ಅವರು ಇವರು ಯಾರು ಗೊತ್ತಾಗಬಾರ್ದು ಅಂತ ಹೇಳಿ ಎಲ್ಲ ಯೂನಿಫಾರ್ಮ್ ಒಂದೇ ಇದೆ. ಇದು ಕೂಡ ಒಂದು ಕಾನೂನೇ. ಈಗ ನಾವು ಏನಂದ್ರೆ ಈ ಪೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ, ಪೋಕ್ಸೋ ಕಾಯ್ದೆ ಅಂದ್ರೆ ಏನು ಅಂದ್ರೆ 18 ವರ್ಷ ಒಳಗಡೆ ಇರುವ ಮಕ್ಕಳು ಅಂತ. ಅವರಿಗೆ ಏನು ಅರಿಯದೇ ಇರುವ ಮಕ್ಕಳು, ಏನು ಗೊತ್ತಿಲ್ಲದೆ ಇರೋ ಗಂಡಸರಾಗ್ಬೋದು, ಹೆಂಗಸರಾಗ್ಬೋದು, ಯಾರೇ ಆಗ್ಬೋದು, ಅವರಿಗೆ ತೊಂದರೆ ಆದರೆ ಅವರಿಗೆ ಕಠಿಣ ಶಿಕ್ಷೆ ಇದೆ. ತೊಂದರೆ ಅಂದ್ರೆ ಲೈಂಗಿಕ ಕಿರುಕುಳ ಇರ್ಬೋದು, ಬೇರೆ ಏನೇ ತೊಂದರೆ ಇರ್ಬೋದು, ಅವ್ರಿಗೆ ಯಾವುದೇ ಮಾನಸಿಕ, ಶಾರೀರಿಕ ಯಾವುದೇ ನೋವನ್ನು ಉಂಟು ಮಾಡಿದ್ರೆ ಅವರಿಗೆ ಕಠಿಣ ಶಿಕ್ಷೆ ಇದೆ, ಮತ್ತೆ ಜೈಲು ಕಾರಾಗೃಹನೂ ಇದೆ. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ರಾಮಸುಬ್ಬಮ್ಮ ಜಿ ಮಾತನಾಡಿ, ಸಮಾಜದಲ್ಲಿ ಹದಿಹರಿಯದ ಮಕ್ಕಳ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯ, ಅಪ್ರಾಪ್ತ ಮಕ್ಕಳ ಮೇಲೆ ಆಗುತ್ತಿರುವಂತಹ ಲೈಂಗಿಕ ದೌರ್ಜನ್ಯವನ್ನ ತಡೆಯಲು ಜಾರಿ ಇರುವ ಫೋಕ್ಸೋ ಕಾಯ್ದೆ 2012 ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಈ ಎರಡೂ ಕಾಯ್ದೆಗಳ ಬಗ್ಗೆ ಜಾರಿಗೆ ಬಂದಿದ್ದು, ಅಪ್ರಾಪ್ತ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂದು ಈಗಿನ ಮಕ್ಕಳು ತೊಂದರೆಗೆ ಸಿಲುಕಿ ಶಿಕ್ಷಣ ವಂಚಿತರಾಗಿ ಅಪ್ರಾಪ್ತ ವಯಸ್ಸಿನಲ್ಲಿ ಗರ್ಭಧಾರಣೆ ಮಾಡಿ ಅನೇಕ ಸಮಸ್ಯೆಗಳು ಎದುರಿಸುತ್ತಿದ್ದಾರೆ ಎಂದು ತಿಳಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ವಿಆರ್ಸಿ ವೆಂಕಟರಾಮ್, ದೈಹಿಕ ಶಿಕ್ಷಣ ಪರಿವೀಕ್ಷಕ ರಂಗನಾಥ, ಎಲ್ ರವಿ, ಸಿಎನ್ ನಾರಾಯಣಸ್ವಾಮಿ, ಎನ್ಎನ್ ಸಂಧ್ಯಾ, ಎಸ್ ವರಲಕ್ಷ್ಮಿ, ವಕೀಲರಾದ ಬಾಲು ನಾಯಕ್, ಎನ್ ನಾಗಭೂಷಣ್, ಸರಸ್ವತಿ ಹಾಗೂ ಸಿಬ್ಬಂದಿ ವರ್ಗ, ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ 1 ತಿಂಗಳು ತಡವಾಗಿದೆ. ಅದನ್ನ ಶೀಘ್ರವೇ ಬಿಡುಗಡೆ ಮಾಡಲಾಗುವುದು. ತಾಂತ್ರಿಕ ದೋಷಗಳಿಂದ ಈ ರೀತಿ ಆಗಿದೆ. ಅದನ್ನ ಶೀಘ್ರವೇ ಬಿಡುಗಡೆ ಮಾಡುತ್ತೇವೆ. ಯಾವುದೇ ಕಾರಣಕ್ಕೂ ಪಂಚ್ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವುದಿಲ್ಲ ಎಂದು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೇಳಿದ್ದಾರೆ. ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಹಣ ಶೀಘ್ರವಾಗಿ ಬಿಡುಗಡೆ ಮಾಡಲಾಗುವುದು. ನಗರದ ಹೊರವಲಯದ ಕರಿಯಪಲ್ಲಿಯಲ್ಲಿ ಮಂಗಳವಾರ 13 ಲಕ್ಷ ರು ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನುಷ್ಠಾನಗೊಳಿಸಿರುವ 5 ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಈಗಾಗಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಜನರು ವಿರೋಧ ಪಕ್ಷಗಳ ಸುಳ್ಳು ಅಪಪ್ರಚಾರಗಳಿಗೆ ಕಿವಿಗೊಡಬಾರದು. ಬಾಕಿ ಹಣವನ್ನು ಶೀಘ್ರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ. ಗೃಹಲಕ್ಷ್ಮಿದು 2 ತಿಂಗಳದ್ದು ಏನು ಬಾಕಿ ಇದೆ, ಅಕಸ್ಮಾತ್ ಅದೇನಿದೆ ಅದು ಬಿಡುಗಡೆ ಮಾಡ್ತೀವಿ ಅಂತ. ಯಾವುದು ನಿಮಗೆ ಬಿಡುಗಡೆ ಆಗ್ದಿರಾ ಸಾಲ ಅಕಸ್ಮಾತ್ 1 ತಿಂಗಳು ತಡ ಆಗ್ಬೋದು ಬಿಟ್ರೆ
ಯಾವುದೇ ಆಗಲಿ ಅದನ್ನು ನಿಲ್ಲಿಸುವಂಥದ್ದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ. ಆದರೆ ಇದು ಕರಿಯಪಲ್ಲಿ ನಗರಕ್ಕೆ ಹೊಂದಿಕೊಂಡಿದ್ದರೂ ಕಾಕತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದೆ. ಆದರೂ ಭವಿಷ್ಯದಲ್ಲಿ ನಗರಕ್ಕೆ ಸೇರುತ್ತದೆ ಎಂಬುದನ್ನು ಗಮನಿಸಿ ಒಳಚರಂಡಿ ಯೋಜನೆಯನ್ನ ಅನುಷ್ಠಾನಗೊಳಿಸಿದೆ. ಆದರೆ ಕಳೆದ 10 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಾಣದೆ ನಿರಂತರವಾಗಿ ದೂರುಗಳು ಬರುತ್ತಿವೆ. ಒಳಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸಲು 40 ಲಕ್ಷ ರು ವೆಚ್ಚದಲ್ಲಿ ಸೆಪ್ಟಿಕ್ ಟ್ಯಾಂಕ್ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ರಸ್ತೆಗೆ 30 ಲಕ್ಷ ರು ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಇರೋದು ಗ್ರಾಮೀಣ ಪ್ರದೇಶ, ಒಳಚರಂಡಿ ವ್ಯವಸ್ಥೆ ಇರುವಂಥದ್ದು ನಗರದ ಪ್ರದೇಶಕ್ಕೆ. ಅಂಥದ್ದು ನಾನು ನಗರಕ್ಕೆ ಹೊಂದ್ಕೊಂಡಿದ್ದೆ, ಇಲ್ಲಿ ಭವಿಷ್ಯದಲ್ಲಿ ಇದು ನಗರಕ್ಕೆ ಸೇರ್ಪಡೆ ಆಗುತ್ತೆ ಅಂಥೇಳಿ ಹಿಂದೆ ಒಂದ್ಸತಿ ಸೇರ್ಪಡೆ ಆಗಿತ್ತು ಬಿಡಿ, 30 ವರ್ಷಗಳಿಗಿಂತ ಮುಂಚೆ. ಅವಾಗೆಲ್ಲ ಬೇರೆ ಅತಂತ್ರ ಸ್ಥಿತಿ ಆಯಿತು. ಆದರೂ ನಾನು ವಿಶೇಷ ಮಾಡಿ ಮತ್ತೆ 2ನೇ ಅವಧಿಗೆ ಸುವರ್ಣ ಗ್ರಾಮೋದಯ ಮತ್ತೆ ಇಲ್ಲಿ ರಸ್ತೆಗಳಿಗೆ ಹಾಕೋದಕ್ಕೆ ಮಾಡಿಕೊಟ್ಟೆ. UGD ಮಾಡಿಸಿದಂಥ ಸಂದರ್ಭದಲ್ಲಿ ಇದಕ್ಕೆ ಸೆಪ್ಟಿಕ್ ಟ್ಯಾಂಕು, ಏನೋ UGD ಹೊರ ಹೋಗ್ತದೆ ನೀರು, ತ್ಯಾಜ್ಯ ನೀರು, ಅದಕ್ಕೆ ಟ್ರೀಟ್ಮೆಂಟ್ ಪ್ಲಾಂಟು ಮತ್ತೊಂದು ಮಾಡೋಕ್ಕಾಗಲ್ಲ, ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ ಥರ ಮಾಡಬೇಕು, ಅದಕ್ಕೆ ದುಡ್ಡು ಸಾಕಾಗಲಿಲ್ಲ ಅಂತೇಳಿ ಅದು ಮುಂದೆ ಮಾಡಿಸೋಣ ಅಂತ ಇದ್ವಿ. ರಸ್ತೆಗಳಿಗೆ ದುಡ್ಡು ಹಾಕ್ಸಿದ್ವಿ. ಚುನಾವಣೆ ಬಂತು. ಇಲ್ಲಿ ಕ್ಷೇತ್ರದಲ್ಲಿ ಜನ ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಜಾಸ್ತಿ ಕೆಲಸ ಮಾಡ್ತಾ ಇದ್ದೀರಾ ಅಂಥೇಳಿ ನಮಗೆ 2013ರಲ್ಲಿ ರೆಸ್ಟ್ ಕೊಟ್ಟರು. ರೆಸ್ಟ್ ಕೊಟ್ಟಿದ್ದು ಏನಾಯಿತು, ಹಂಗೆ ಉಳಿದೋಯ್ತು ಎಲ್ಲ. UGD ಮಾತಾಡ್ತಾರೆ, ಕನೆಕ್ಷನ್ನು ಎಲ್ಲ ಆಯಿತು. ಅದಾದಮೇಲೆ ನಾನು ಸೋತೋದ್ಮೇಲೆ ರಸ್ತೆಗಳು ಆಯಿತು. ಆದರೆ ಸೆಪ್ಟಿಕ್ ಟ್ಯಾಂಕು ಆಗಲಿಲ್ಲ. ಫೈರ್ ಇಂಜಿನ್ ಸ್ಟೇಷನ್ನು ಆವಾಗಲೇ ನಾವಿದ್ದಾಗೆ ಆಯಿತು. ರಸ್ತೆ ಅವತ್ತಿಂದ ಹಂಗೆ ಇದೆ. ಫಿಲ್ಟ್ರು ಇಲ್ಲೊಂದು ಕರಿಯಪಲ್ಲಿ ಇದೆ, ರಾಗುಟ್ಟಹಳ್ಳಿ ಪಂಚಾಯಿತಿಯಲ್ಲಿ ಒಂದು ಕರಿಯಪಲ್ಲಿ ಇದೆ. ಆ ಕರಿಯಪಲ್ಲಿ ಈ ಕರಿಯಪಲ್ಲಿ ವ್ಯತ್ಯಾಸ ಗೊತ್ತಿಲ್ದಿರಾ ಇಲ್ಲೊಂದು ಫಿಲ್ಟ್ರ್ ಇದ್ರು, ಇನ್ನೂ ಒಂದು ಫಿಲ್ಟ್ರ್ ಇಲ್ಲ ಆಯಿತು. 2 ಫಿಲ್ಟ್ರು ಕೆಲಸ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಯಾರೂ ಗಮನ ಕೊಡಲಿಲ್ಲ. ಸಚಿವರು ಕಾಕತಿ ಗ್ರಾಮದಲ್ಲಿ ಗ್ರಂಥಾಲಯ ಕಟ್ಟಡಕ್ಕೆ ಭೂಮಿ ಪೂಜೆ, ದೊಡ್ಡ ಗಂಜೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ತರಗತಿ ಕೊಠಡಿಗಳ ಉದ್ಘಾಟನೆ, ಸಿದ್ದಿಮಠ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ, ಗೊಲ್ಲಹಳ್ಳಿ ಗ್ರಾಮದಲ್ಲಿ ನೀರಿನ ಘಟಕ ಉದ್ಘಾಟನೆ ಮತ್ತಿತರ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ. ವರದಿ ಗಿರೀಶ್ ನಂದಿ, ಟಿವಿ ಚಿಂತಾಮಣಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ಸ್ಥಳಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂತಹ ಮುನಿರಾಜು ಅಲಿಯಾಸ್ ಕಿಟ್ಟಿ ಅವರು ಭೇಟಿ ನೀಡಿ ಅವರ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಆಡಳಿತಾಧಿಕಾರಿಗಳ ಧರಣಿಗೆ ಕರವೇ ಬೆಂಬಲ. ಸರ್ಕಾರ ಕೂಡಲೇ ಧರಣಿ ನಿರತ ಬೇಡಿಕೆಗಳಿಗೆ ಸ್ಪಂದಿಸಬೇಕು. ಸರ್ಕಾರಕ್ಕೆ ಕರವೇ ಒತ್ತಾಯ. ಈ ವೇಳೆ ಮಾತನಾಡಿದ ಅವರು, ಗ್ರಾಮ ಆಡಳಿತಾಧಿಕಾರಿಗಳ ವಾರ್ಷಿಕ ವೇತನ ಭತ್ಯೆಯನ್ನ ನೀಡಬೇಕು, ಅಂತರ್ಜಿಲ್ಲೆ ವರ್ಗಾವಣೆ ನೀಡಬೇಕು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಪ್ರತ್ಯೇಕ ಕಚೇರಿಗಳನ್ನ ನೀಡಬೇಕು, ಲ್ಯಾಪ್ಟಾಪ್ ಪ್ರಿಂಟರ್ಗಳನ್ನ ನೀಡಬೇಕು ಮತ್ತು ಇವರಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿ ಗ್ರಾಮ ಆಡಳಿತಾಧಿಕಾರಿಗಳು ನಡೆಸುತ್ತಿರುವ 2ನೇ ಹಂತದ ಮುಷ್ಕರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಬೆಂಬಲವನ್ನ ಸೂಚಿಸುತ್ತೇವೆ ಎಂದು ಹೇಳಿದ್ದಾರೆ. ಮಹಿಳಾ ಘಟಕದ ಅಧ್ಯಕ್ಷೆ ಮಧುಲತಾ ಮಾತನಾಡಿದ್ದಾರೆ. ಏನು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳು ಕಳೆದ 9 ದಿನಗಳಿಂದ 2ನೇ ಹಂತದ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಅವರ ಬೇಡಿಕೆಗಳು ಮೂಲ ಸೌಕರ್ಯಗಳನ್ನು ಕೇಳ್ತಾ ಇದ್ದಾರೆ. ಅದನ್ನು ಕೂಡ ಈ ಸರ್ಕಾರಗಳು ಯಾವುದೇ ಥರ ಸ್ಪಂದಿಸ್ತಾ ಇಲ್ಲ. ಬಹುಶಃ ಮೊದಲನೇ ಬಾರಿಗೆ ಒಂದು ಸಾರಿ ಮುಷ್ಕರನ ಹಮ್ಮಿಕೊಂಡಿದ್ರು, ಆವಾಗ ಭರವಸೆ ಕೊಟ್ಟಿದ್ದರು, ಆದರೂ ಕೂಡ ಈಡೇರಿದಕ್ಕಂಥ ಕಾರಣದಿಂದ ಮತ್ತೊಮ್ಮೆ ಅವರು ಎಚ್ಚೆತ್ಕೊಂಡು ಈಗ 2ನೇ ಬಾರಿಗೆ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೇನೆಂದರೆ ಕೆಲಸದ ಒತ್ತಡ ಜಾಸ್ತಿ ಇದೆ. ಆಮೇಲೆ ಯಾವುದಾದ್ರೂ ಒಂದು ಹಳ್ಳಿಗಳಿಗೆ ಪ್ರಯಾಣ ಬೆಳೆಸಬೇಕಾದ್ರೂ ಅವ್ರಿಗೆ
ವಾಹನದ ವ್ಯವಸ್ಥೆಗಳು ಇರೋದಿಲ್ಲ. ಆಮೇಲೆ ಅಲ್ಲಿ ಸರಿಯಾದ ಒಂದು ಮೂಲಭೂತ ಸೌಕರ್ಯಗಳು ಕೂಡ ಇರೋದಿಲ್ಲ. ಕೆಲವು ಕಡೆ ನಾವು ಹೋಗಿ ನೋಡಿದಾಗ ಅಲ್ಲಿ ಒಂದು ಗ್ರಾಮ ಅಧಿಕಾರಿಗಳು ಮಾಡ್ತಕ್ಕಂಥ ಕೊಠಡಿಗಳು ಯಾವ ರೀತಿ ಇರ್ತೈತಂದರೆ ತುಂಬ ಅದನ್ನು ನೋಡಿದ್ರೆ ನೋವಾಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರದವರು ಗಮನ ಹರಿಸ್ಕೋಬೇಕು. ಆಮೇಲೆ ಈಗ ಏನು ಆನ್ಲೈನ್ ಮುಖಾಂತರ ಮಾಡಿ ಅವ್ರಿಗೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಎಲ್ಲರಿಗೂ ಇದ್ದಂಗೆ ಅವ್ರಿಗೂ ಕೂಡ ಕುಟುಂಬ ಅನ್ನೋದಿರುತ್ತೆ. ಈಗ ಮಕ್ಕಳು ಓದಕ್ಕಂಥ ಟೈಮ್ಗಳಲ್ಲಿ ಈ ಏನು ವರ್ಗಾವಣೆ ವಿಚಾರಗಳು ಬಂದಾಗ ಮನೆಗಳಲ್ಲಿ ಕೆಲವು ತಂದೆ ತಾಯಿಗಳಿಗೆ ಹಿರಿಯರಿರ್ತಾರೆ ಜಾಸ್ತಿ. ಅವ್ರ ಆರೈಕೆ ಮಾಡ್ಕೊಳೋದಕ್ಕೂ ಕೂಡ ಆ ಮಕ್ಕಳನ್ನ ಪೋಷಣೆ ಮಾಡ್ಕೊಳೋದಕ್ಕೂ ಕೂಡ ಅವ್ರಿಗೆ ಸಾಕಷ್ಟು ಸಮಯ ಇಲ್ಲ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಉಪಾಧ್ಯಕ್ಷ ಆಸಿಫ್, ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ವಿಸ್ಡಮ್ ನಾಗರಾಜ್, ಸಂಘಟನಾ ಕಾರ್ಯದರ್ಶಿ ದೇವು, ನಗರ ಘಟಕದ ಉಪಾಧ್ಯಕ್ಷ ಸಾದಿಕ್, ಯುವ ಘಟಕದ ಅಧ್ಯಕ್ಷ ನಂದ ತೇಜ, ಮಹಿಳಾ ಘಟಕದ ಉಪಾಧ್ಯಕ್ಷೆ ಲಕ್ಷ್ಮಿ, ಶಾರದಮ್ಮ, ಶ್ರೀರಾಮ್, ವರದರಾಜ್, ಕೆ ಅರುಣ್ ಕುಮಾರ್ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ಮಿಥುನ್ ಕುಮಾರ್, ನಂದಿ ಟಿವಿ, ಶಿಡ್ಲಘಟ್ಟ. ಕನ್ನಡ ಇಂದು ಅಳಿವಿನ ಅಂಚಿನಲ್ಲಿದೆ. ಕನ್ನಡವನ್ನ ಉಳಿಸಿ ಬೆಳೆಸುವಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಬದ್ಧವಾಗಿ ಇರಬೇಕು ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಭಾಷೆ ಉಳಿಸಿ ಬೆಳೆಸಬೇಕಾಗಿದೆ. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಕನ್ನಡ ಸಾಹಿತ್ಯ ಪರಿಷತ್ ಸನ್ಮಾನ ಸ್ವೀಕಾರ. ತಾಲೂಕಿನ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಹಕಾರ ನೀಡಿದ ಸಮಾಜ ಸೇವಕರಾದ ಪುಟ್ಟು ಆಂಜನಪ್ಪಗೆ ಕಸಪಾ ವತಿಯಿಂದ ನೆನಪಿನ ಕಾಣಿಕೆ ಸಮರ್ಪಿಸಿ ಸನ್ಮಾನ ಮಾಡಿದ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ. ನಮ್ಮ ಭಾಷೆಯು ನಮ್ಮ ಒಗ್ಗಟ್ಟಿನ ಚಿಹ್ನೆ. ಕನ್ನಡದ ಪರ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ನಮ್ಮ ಬೆಂಬಲ ಇರಬೇಕು ಎಂದು ಹೇಳಿದ್ದಾರೆ. ನಂತರ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರೂಪಸಿ ರಮೇಶ್ ಅವರನ್ನ ಸನ್ಮಾನಿಸಿ ಅವರು ಹಲವು ವರ್ಷಗಳಿಂದ ನನಗೆ ಪರಿಚಿತರು, ಅವರ ಸಾಧನೆ ನನಗೆ ಖುಷಿ ತಂದಿದೆ ಎಂದು ಹೇಳಿದ್ದಾರೆ. ಕೆಲಸ ಮಾಡೋಂಥ ಇಲ್ಲ ಸಮಾಜಕ್ಕೆ ನಾವು ಒಳ್ಳೆಯದು ಮಾಡೋಂಥ ನೇಚರ್ ಇಟ್ಕೊಂಡಿಲ್ಲ. ಈ ರೀತಿ ಇದೆಲ್ಲನೂ ಸಹ ಬೇರೆಯವ್ರಿಗೂ ಸಹ ಒಂದು ಸಂದೇಶ ಆಗ್ತದೆ. ಅವರು ಸಹ ಅಳವಡಿಸ್ಕೊಂಡು ತಮ್ಮನ್ನು ತಾವು ಗುಡಿಸ್ಕೊಂಡು ತಮ್ಮ ಕೈಲಾದ ಮಟ್ಟಿಗೆ ಸಮಾಜಕ್ಕೆ ಸೇವೆ ಮಾಡೋಂಥದ್ದು, ಒಂದು ಪಾಠ ಹೇಳ್ಕೊಡೋದಿರಬಹುದು, ಒಂದು ಗಿಡ ನೆಡೋದಿರ್ಬೋದು, ಇಲ್ಲ ಕೈಲಾದಂಥವ್ರಿಗೆ ನಮ್ಮ ಕೈಲಾದಂಥ ಸಹಾಯ ಮಾಡೋದು, ಸ್ವಚ್ಛತೆ ಮಾಡೋಂಥದ್ರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥದ್ದು, ಏನೇ ಮಾಡಿದ್ರು ಸಹ ಮುಜುಗರ ಪಡದೆ ಅಸಹ್ಯ ಪಡದೆ ನಾವು ಮಾಡೋಂಥ ಕೆಲಸಗಳನ್ನ ಅವ್ರು ಇಷ್ಟಪಟ್ಟು ಸಂತೃಪ್ತಿಯಿಂದ ಮಾಡಿದ್ರೆ ಅದು ದೇವ್ರ ಮೆಚ್ಚಂಥದ್ದಾಗ್ತದೆ. ಮೆಚ್ಚುಗೆ ನಮ್ಮನ್ನು ಉತ್ತುಂಗ ತಗೊಂಡು ಹೋಗ್ತದೆ. ಅದು ವಾಸ್ತವಿಕವಾಗಿ ಎಲ್ಲರೂ ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಕನ್ನಡ ಸಂಘದ ಎಲ್ಲ ಬಂಧುಗಳು, ಕನ್ನಡಪರ ಸಂಘಟನೆಗಳು ಎಲ್ಲರೂ ಸೇರಿ ಕನ್ನಡನ ಬೆಳೆಸೋಂಥದ್ದು, ಅದನ್ನು ಅನುಭವಿಸೋಂಥದ್ದು. ಈ ವರ್ಷವನ್ನು ನಾವು ಕಳೆದ 7 ವರ್ಷಕ್ಕಿಂತ ನಾನು ಒಂದಷ್ಟು ಸರಣಿಯಾಗಿ ನಮ್ಮ ಮನೆಯಲ್ಲಾಯಿತು, ಆಮೇಲೆ ನಮ್ಮ ಮಾನವ ದೇವರಾಜಣ್ಣ ಮನೆಯಲ್ಲಾಗಿತ್ತು, ಕೆಲವು ಮನೆಗಳೆಲ್ಲ ನಾನು ಭೇಟಿ ಮಾಡಿ ನಾನು ಅದನ್ನು ಖುಷಿ ಪಟ್ಟಿದ್ದೆ. ಆಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷ ರೂಪಸಿ ರಮೇಶ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಹಾಗೂ ಹಲವು ಗಣ್ಯರು ಹಾಜರಾಗಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರನ್ನ ಸನ್ಮಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್, ಉಪಾಧ್ಯಕ್ಷ ರಾಕೇಶ್, ಚಿಲಕಲ ನೇರ್ಪು ಯುವ ಕಾಂಗ್ರೆಸ್ ಅಧ್ಯಕ್ಷ ರವಿಚಂದ್ರ, ಮುಖಂಡರಾದ ರಾಜ್ಕುಮಾರ್, ನಟರಾಜ್, ಬೂದಾಳ, ವರದರಾಜ್, ಟಿಟಿ ನರಸಿಂಹಯ್ಯ, ದಾಮೋದರ್, ವೆಂಕಟೇಶ್, ಸಾದಿಕ್, ದೇವರಾಜ್, ರಾಮಾಂಜಿ, ಸೈಯದ್, ಮಾರುತಿ, ಚಾಂದ್ ಪಾಷಾ, ಮಯೂರ ಸರ್ಕಲ್, ರಾಮ್ ಕಿಟಿ, ಚಾಂದ್ ಪಾಷಾ, ಮುನಿಯಪ್ಪ, ವಾರ ಹುಣಸೇನಹಳ್ಳಿ ಮಂಜುನಾಥ್, ಕುರುಬರಾಪೇಟೆ ವೆಂಕಟೇಶ್, ದೇವು, ಮದನ್, ಚಿನ್ನಹಳ್ಳಿ ದೇವರಾಜ್ ಹಾಜರಿದ್ದರು. ವರದಿ ಮಿಥುನ್ ಕುಮಾರ್, ನಂದಿ ಟಿವಿ, ಶಿಡ್ಲಘಟ್ಟ. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ನಂದಿ ಟಿವಿ.